ಮತ್ತು ಮುಂಬೈ ನಡುವಿನ ಪಂದ್ಯದಲ್ಲಿ ರಾಜಸ್ಥಾನ ತಂಡ ಭರ್ಜರಿ ಗೆಲುವನ್ನ ದಾಖಲು ಮಾಡಿದೆ. ಸೂರ್ಯವಂಶಿ ಸಿಡಿಲು, ಜೈಸ್ವಾಲ್ ಆರ್ಭಟಕ್ಕೆ ಮುಂಬೈ ತಂಡ ಮಕಾಡೆ ಮಲಗಿದೆ. ಮಳೆ ಬಂದು 11 ಓವರ್ಗಳಿಗೆ ಸೀಮಿತವಾಗಿದ್ದ ಪಂದ್ಯದಲ್ಲಿ ಎಮ್ಮ ಎಡವಿದ್ದೆಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಂಗಳವಾರ ಗುವಾಹಟಿಯಲ್ಲಿ ನಡೆದ ಆರ್ಆರ್ ವರ್ಸಸ್ ಎಂಐ ನಡುವಿನ ಪಂದ್ಯದಲ್ಲಿ ರಾಜಸ್ಥಾನ 27 ರನ್ಗಳಿಂದ ಗೆದ್ದಿದೆ. ಈ ಮೂಲಕ ಈ ಸೀಸನ್ ಅಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ದಾಖಲು ಮಾಡಿದೆ. ಜೊತೆಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ ಆಫ್ ದಿ ಟೇಬಲ್ನಲ್ಲಿದೆ. ಮಂಗಳವಾರದ ಪಂದ್ಯಕ್ಕೂ ಮುನ್ನ ಮಳೆ ಕಾಟ ಕೊಟ್ಟಿತ್ತು. ಕೊನೆಗೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಪಂದ್ಯವನ್ನು 11 ಓವರ್ಗಳಿಗೆ ಸೀಮಿತಗೊಳಿಸಿದ್ರು. ಆದರೆ 11 ಓವರ್ಗಳಲ್ಲೇ ರಾಜಸ್ಥಾನ ಅಬ್ಬರಿಸಿ ಬೊಬ್ಬಿರಿಸಿ ಗೆದ್ದು ಬೀಗಿದೆ. ಜೈಸ್ವಾಲ್ ಮತ್ತು ಸೂರ್ಯವಂಶಿ ಬೆಂಕಿ ಬ್ಯಾಟಿಂಗ್. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬಂದ ರಾಜಸ್ಥಾನ ತಂಡದ ಪರ ಯಶಸ್ವಿ ಜೈಸ್ವಾಲ್ ಹಾಗೆ ವೈಭವ್ ಸೂರ್ಯವಂಶಿ ಸುನಾಮಿಯನ್ನೇ ಎಬ್ಬಿಸಿದ್ರು. 3.2 ಓವರ್ಗಳು ಅಂದ್ರೆ 20 ಎಸೆತಗಳನ್ನ ಪವರ್ ಪ್ಲೇ ಅಂತೇಳಿ ಹೇಳಲಾಗಿತ್ತು. ಆದರೆ ಈ 20 ಎಸೆತಗಳಲ್ಲಿ ರಾಜಸ್ಥಾನ ತಂಡ ಬರೋಬ್ಬರಿ 59 ರನ್ಗಳನ್ನ ಚಚ್ಚಿತ್ತು. ಮುಂಬೈ ತಂಡಕ್ಕೆ ಆಘಾತ ನೀಡಿದ್ರು. ಅದು ಅಲ್ಲದೆ ಮೊದಲ 5 ಓವರ್ಗಳಲ್ಲೇ ರಾಜಸ್ಥಾನ 80 ರನ್ಗಳನ್ನ ಕಲೆ ಹಾಕಿತ್ತು. 39 ರನ್ ಗಳಿಸಿದ ಸೂರ್ಯವಂಶಿ ಔಟ್ ಆದ್ರೆ ಜೈಸ್ವಾಲ್ 77 ರನ್ಗಳನ್ನ ಬಾರಿಸಿ ಅಜೇಯರಾಗಿ ಉಳಿದ್ರು. 3 ವಿಕೆಟ್ ನಷ್ಟಕ್ಕೆ ಅಂತಿಮವಾಗಿ ಆರ್ಆರ್ ತಂಡ 150 ರನ್ಗಳನ್ನ ಕಲೆ ಹಾಕಿತ್ತು. ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಮುಂಬೈ ಪರ ಓಪನಿಂಗ್ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡ ಅಂತಿಮವಾಗಿ 9 ವಿಕೆಟ್ಗಳನ್ನ ಕಳ್ಕೊಂಡ್ರೂ ಕೂಡ ಕೇವಲ 123 ರನ್ಗಳನ್ನ ಗಳಿಸಲಷ್ಟೇ ಸಾಧ್ಯವಾಯಿತು. ಇನ್ನು ಈ ಮ್ಯಾಚ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸೂರ್ಯವಂಶಿ ಆರ್ಭಟ. ಬುಮ್ರಾಗೆ ಫಸ್ಟ್ ಬಾಲ್ ಅಲ್ಲೇ 6 ಬಾರಿಸಿದ ಸೂರ್ಯವಂಶಿ. ಇನ್ನು ಜಸ್ಪ್ರೀತ್ ಬುಮ್ರಾ ಅಂತಂದ್ರೆ ಕ್ರಿಕೆಟ್ ಜಗತ್ತಿನ ದಿಗ್ಗಜ ಬ್ಯಾಟರ್ಗಳು ಕೂಡ ಡಿಫೆನ್ಸ್ಗೆ ಮಾಡ್ತಾರೆ. ಆದ್ರೆ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಮಾಡುವಂತ ವೈಭವ್ ಸೂರ್ಯವಂಶಿ ಜಸ್ಪ್ರೀತ್ ಬುಮ್ರಾ ಅವರ ಓವರ್ನ ಮೊದಲ ಬಾಲ್ನೇ 6 ಕಟ್ಟಿದ್ರು. ಹಾಗೆ ಒಂದೇ ಓವರ್ನಲ್ಲಿ 2 6 ಬಾರಿಸಿದ್ರು. ಈ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರ ಒಂದೇ ಓವರ್ನಲ್ಲಿ 14 ರನ್ಗಳನ್ನ ಕಲೆ ಹಾಕುವ ಮೂಲಕ ವೈಭವ್ ಸೂರ್ಯವಂಶಿ ಎಲ್ಲರ ಹುಬ್ಬೇರಿಸಿದ್ರು. 15 ವರ್ಷದ ಸೂರ್ಯವಂಶಿ ಆಟಕ್ಕೆ ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ಕೂಡ ಬೆರಗಾದ್ರು. ಈ ಮ್ಯಾಚ್ ಅಲ್ಲಿ ಮುಂಬೈ ತಂಡ ಎಡವಿದ್ದೆಲ್ಲಿ, ಹೇಗೆ ಮ್ಯಾಚ್ ಟರ್ನ್ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೌಲಿಂಗ್ ನಲ್ಲಿ 150 ರನ್ ಕೊಟ್ಟಿದ್ದೆ ದುಬಾರಿ ಆಯ್ತು. ಇಲ್ಲಿ ಟಾಸ್ ಗೆದ್ದಂತ ಮುಂಬೈ ತಂಡ ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಂಡ್ರು ಕೂಡ ರಾಜಸ್ಥಾನ ಬ್ಯಾಟಿಂಗ್ ಮಾಡುವಾಗ 150 ರನ್ಗಳನ್ನ ಬಿಟ್ಕೊಟ್ಟಿದೆ. ಪ್ರಮುಖವಾಗಿ ಮುಂಬೈ ತಂಡಕ್ಕೆ ದುಬಾರಿ ಆಯ್ತು. ಯಾಕಂತಂದ್ರೆ ಅಲ್ಲಿ ಪಂದ್ಯ ಸೀಮಿತವಾಗಿ 11 ಓವರ್ಗಳಿಗೆ ಮಾತ್ರ ಸೀಮಿತವಾಗಿತ್ತು. ಹೀಗಾಗಿ 11 ಓವರ್ಗಳಲ್ಲಿ 150 ರನ್ಗಳನ್ನ ಬಿಟ್ಕೊಟ್ಟಿದ್ದು ಮೊದಲನೇದಾಗಿ ದುಬಾರಿ ಆಯ್ತು. ಜೊತೆಗೆ ಯಶಸ್ವಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಅವರ ಓಪನಿಂಗ್ ಜೋಡಿಯ ಜೊತೆ ಆಟವನ್ನ ಬ್ರೇಕ್ ಮಾಡುವಲ್ಲಿ ಫೇಲ್ಯೂರ್ ಆಗಿದ್ದು ಇಲ್ಲಿ ದೊಡ್ಡ ಹೊಡೆತ ಕೊಡ್ತು. ಯಾಕಂದ್ರೆ ಇಬ್ಬರ ಪಾರ್ಟ್ನರ್ಶಿಪ್ ಅಲ್ಲಿ 80 ರನ್ಗಳು ಬರುತ್ತೆ. ಫಸ್ಟ್ ವಿಕೆಟ್ಗೆ 80 ರನ್ಗಳು ಬರುತ್ತೆ. ಅದು ಕೂಡ ಕೇವಲ 5 ಓವರ್ಗಳಲ್ಲಿ 80 ರನ್ಗಳನ್ನ ಕಲೆ ಹಾಕಿದ್ರು. ಇದು ಕೂಡ ದೊಡ್ಡ ಹೊಡೆತ ಕೊಡ್ತು. ಜೊತೆಗೆ ಚೇಸಿಂಗ್ಗೆ ಬಂದ ಮುಂಬೈ ಪರ ಬ್ಯಾಟರ್ಗಳು ಫೇಲ್ಯೂರ್ ಆಗ್ತಾರೆ. 151 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಮುಂಬೈ ತಂಡಕ್ಕೆ ಆರಂಭಿಕ ಜೋಡಿಯಿಂದ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬೇಕಿತ್ತು, ಅಥವಾ ಒಂದೊಳ್ಳೆ ವೈಯಕ್ತಿಕ ಇನ್ನಿಂಗ್ಸ್ ಆದ್ರೂ ಕೂಡ ಬೇಕಿತ್ತು. ಆದ್ರೆ ಆ ಸ್ಕೋರ್ ಬರಲಿಲ್ಲ. ಜೊತೆಗೆ ಟಾಪ್ 3 ಬ್ಯಾಟರ್ಗಳು ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾರೆ. ಮುಂಬೈ ಪರ ಟಾಪ್ 3 ಬ್ಯಾಟರ್ಗಳು 10 ರನ್ಗಳನ್ನು ಕೂಡ ಗಳಿಸದೆ ಬೇಗ ಪೆವಿಲಿಯನ್ ಸೇರ್ಕೊಂಡಿದ್ರಿಂದ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳಿಗೆ ಅದು ಪ್ರೆಷರ್ ಆಗಿ ಟಾರ್ಗೆಟ್ ಅನ್ನ ರೀಚ್ ಆಗೋಕೆ ಸಾಧ್ಯವಾಗಲಿಲ್ಲ. ಅದ್ರ ಜೊತೆಗೆ ಮುಂಬೈ ಬ್ಯಾಟರ್ಗಳನ್ನ ಕಟ್ಟಿ ಹಾಕಿದಂತ ರಾಜಸ್ಥಾನದ ಬೌಲರ್ಗಳು. ಇಲ್ಲಿ ರಾಜಸ್ಥಾನ ಪರ ಬ್ಯಾಟರ್ಗಳು ಎಷ್ಟು ಅಬ್ಬರಿಸಿದ್ರೋ ಬೌಲರ್ಗಳಿಗೂ ಕೂಡ ಕ್ರೆಡಿಟ್ ಅನ್ನ ಕೊಡ್ಲೇಬೇಕು. ಯಾಕಂತಂದ್ರೆ ಮುಂಬೈ ತಂಡದ ಬ್ಯಾಟರ್ಗಳನ್ನ ಬೇಗನೆ ಪೆವಿಲಿಯನ್ ಗಟ್ಟಿದ್ರು. ಜೊತೆಗೆ ರಾಜಸ್ಥಾನ ಪರ ಬೌಲಿಂಗ್ ಮಾಡಿದಂತ ಎಲ್ಲಾ ಬೌಲರ್ಗಳು ಕೂಡ ವಿಕೆಟ್ ಟೇಕರ್ ಕಾಲಮ್ ನಲ್ಲಿ ತಮ್ಮ ವಿಕೆಟ್ ಅನ್ನ ತಗೊಂಡಿದ್ರು. ಹೀಗಾಗಿ ರಾಜಸ್ಥಾನ ಗೆಲುವನ್ನ ದಾಖಲು ಮಾಡೋಕೆ ಸಾಧ್ಯವಾಯಿತು. ಹೀಗೆ ರಾಜಸ್ಥಾನ ತಂಡ ಆಲ್ರೌಂಡ್ ಪ್ರದರ್ಶನ ನೀಡಿ ಗೆದ್ದು ಬೀಗಿದೆ. ಅದು ಅಲ್ಲದೆ ಇದು ಅವರಿಗೆ ಸತತ 3ನೇ ಗೆಲುವು. ಈಗ 6 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ. ನೆಕ್ಸ್ಟ್ ಆರ್ಸಿಬಿ ವಿರುದ್ಧ ಪಂದ್ಯ ನಡೆಯಲಿದ್ದು ಸೋಲಿಲ್ಲದ ಈ ಸರದಾರರಲ್ಲಿ ಯಾರಿಗೆ ಮೊದಲ ಸೋಲು ಅನ್ನೋದು ಶುಕ್ರವಾರದ ಪಂದ್ಯದಲ್ಲಿ ಗೊತ್ತಾಗುತ್ತೆ. ನಮಸ್ಕಾರ.